ಕಲ್ಯಾಣ ಕರ್ನಾಟಕ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದಾಗಿ ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟ ಈ ನಾಡಿನ ಭವ್ಯ ಇತಿಹಾಸವಾಗಿ ಉಳಿದಿದೆ ಎಂದು ವೈದ್ಯಕೀಯ ಶಿಕ್ಷಣ, ಜೀವನೋಪಾಯ, ಕೌಶಲ್ಯಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. 15ನೇ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಮಹತ್ವದ್ದಾಗಿದೆಯೋ ಅಷ್ಟೇ ಹೆಚ್ಚಿನ ಮಹತ್ವ 17ನೇ ಸೆಪ್ಟೆಂಬರ್ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯು ಸಹ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ. ಈ ದಿನಾಚರಣೆ ಆಚರಿಸುವುದು ನಮ್ಮ ಭಾಗದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದರು. ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಹಿಂದುಳಿದಿರುವಿಕೆಯನ್ನು ಮನಗಂಡು ವಿಶೇಷ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ ಹಲವಾರು ಯೋಜನೆಗಳನ್ನು ಕೈಗೊಂಡು ಜನಪರ ನೀತಿ, ಸಾಮಾಜಿಕ ನ್ಯಾಯ ಮತ್ತು ರೈತರ ಹಿತಾಸಕ್ತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. 2019ರಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿರುವಂತೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ರೂಪದಲ್ಲಿ ಆಚರಣೆ ಮಾಡುತ್ತಾ ಬರಲಾಗುತ್ತಿದೆ ಎಂದರು. ಎರಡನೇದಾಗಿ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ರಾಯಚೂರಿಗರ ನೇತೃತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಭಾರತ್ ಸೇವಾದಳ ಕುಮಾರಿ ಶ್ವೇತಾ ಇವರ ನಾಯಕತ್ವದಲ್ಲಿ ಕೆಪಿಎಸ್ ಮುನ್ನೂರುವಾಡಿ ಶಾಲೆ ಭಾರತ್ ಸೇವಾದಳ ಕುಮಾರಿ ವಿನಿತಾ ಇವರ ನಾಯಕತ್ವದಲ್ಲಿ ಹಮ್ದರ್ದ್ ಪ್ರೌಢಶಾಲೆ ಕುಮಾರಿ ಶೀತಾ ಮೊಹಮ್ಮದಿ ಇವರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ನಮಗೆ ಆರ್ಟಿಕಲ್ 371J ಇದೊಂದು ಬಹಳ ದೊಡ್ಡ ಕೊಡುಗೆಯಾಗಿ ನಮ್ಮ ಭಾಗಕ್ಕೆ ಒಂದು ಕಾಮಧೇನು ಕಲ್ಪವೃಕ್ಷ ಆಗಿ ನಮಗೆ ಅನೇಕ 10 ವರ್ಷಗಳ ಕಾಲ ಅನೇಕ ಅನುಕೂಲಗಳ ನಮ್ಮ ಭಾಗಕ್ಕೆ ಆಗಿದೆ. ನಮಗೆ ಆರ್ಟಿಕಲ್ 371J ಈ ಭಾಗಕ್ಕೆ ಹಿಂದೆ UPA ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ನಮ್ಮ ಭಾಗದಿಂದ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಅವರು ಮತ್ತು ಈ ಭಾಗದ ಎಲ್ಲ ಅನೇಕ ಸಂಸತ್ ಸದಸ್ಯರು ಕೇಂದ್ರದ ಸರ್ಕಾರವನ್ನ ಅವರಿಗೆ ಒಪ್ಪಿಸಿ, ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮತ್ತು ಎಲ್ಲ ಸಚಿವ ಸಂಪುಟವನ್ನ ಒಪ್ಪಿಸಿ ಇವತ್ತು ಆರ್ಟಿಕಲ್ 371J ಒಂದು ಸಂವಿಧಾನದ ತಿದ್ದುಪಡಿ. ಆ ಸಂವಿಧಾನದ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು, ಎಲ್ಲ ಈ ಭಾಗದ ಸಂಸತ್ ಸದಸ್ಯರು ಎಲ್ಲ ಪಕ್ಷದ ನಾಯಕರನ್ನ ಮನವೊಲಿಸಿ ಇವತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿದೆ. ಮೊದಲನೇ ವರ್ಷದಲ್ಲಿ 2014ರಲ್ಲಿ 1,000 ಕೋಟಿಯನ್ನು ಕೊಟ್ಟಿದ್ವಿ. 2016ರಲ್ಲಿ 1,500 ಕೋಟಿ ಮಾಡಿದ್ವಿ. ಮತ್ತು ಕ್ರಮೇಣವಾಗಿ ಇವತ್ತು ನಾವು ಚುನಾವಣೆಗಿಂತ ಮುಂಚೆ ಒಂದು ಭಾಷೆಯನ್ನು ಕೊಟ್ಟಿದ್ವಿ ಈ ಭಾಗದ ಜನರಿಗೆ. ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು 5,000 ಕೋಟಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಈ ಭಾಗಕ್ಕೆ ನಾವು 5,000 ಕೋಟಿಯನ್ನ ನಮ್ಮ ಮಾತಿನಂತೆ ನಾವು ಕೊಟ್ಟಿದ್ದೀವಿ. ಇವತ್ತು ಈ ಒಂದು ಸ್ಟೇಡಿಯಂ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಲವು ಕೆಲಸಗಳು ಬಾಕಿ ಇರಬಹುದು. ಈ ಕೇವಲ ಇವತ್ತು ಕಲಬುರಗಿ ಅಷ್ಟೇ ಅಲ್ಲ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಮತ್ತು ಈಗ ವಿಜಯನಗರ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಇವತ್ತು 5,000 ಕೋಟಿಯಲ್ಲಿ ಇವತ್ತು ಈ ಭಾಗದ ಪ್ರತಿ ವರ್ಷ 5,000 ಕೋಟಿ ಕೊಡೋದ್ರ ಜೊತೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದ ಬದ್ಧತೆ ಇದೆ. ಹಾಗಾಗಿ ಈ ಭಾಗದ ಜನ ಇವತ್ತು 17 ಸೆಪ್ಟೆಂಬರ್ ನಾವೆಂದೂ ಮರೆಯಕ್ಕಾಗೋದಿಲ್ಲ. 2 ಕಾರಣಕ್ಕಾಗಿ. ಯಾಕಂದ್ರೆ ಐತಿಹಾಸಿಕವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಅದು ಕ್ರಮೇಣವಾಗಿ ಈ ಭಾಗಕ್ಕೆ ನ್ಯಾಯ ಕೊಡಿಸಿರ್ತಕ್ಕಂಥ ಆರ್ಟಿಕಲ್ 371J
ಆದ್ರೆ ಹಿಂದೆ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾವೆಂದೂ ಮರೆಯುವಂತಿಲ್ಲ. ಯಾಕಂದ್ರೆ ಇದೇನು ಕೊಡುಗೆ, ಇದೇನು 5-10 ವರ್ಷಕ್ಕಲ್ಲ. ಆರ್ಟಿಕಲ್ 371J ಮತ್ತು ಇದರ ಲಾಭ ಬರ್ತಕ್ಕಂಥ 100 ವರ್ಷಗಳ ಕಾಲ ಈ ಭಾಗದಲ್ಲಿ ಹುಟ್ಟಿದ್ದಾರೆ ಅಂತ ಒಂದೇ ಒಂದು ಕಾರಣ. ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಕಾಂಗ್ರೆಸ್ ಮುಖಂಡ ಶಾಲಂ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟ ಮಾದಯ್ಯ, ಸಹಾಯಕ ಆಯುಕ್ತರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.